ಮನುಷ್ಯನ ಎಲ್ಲ ಸಂಬಂಧಗಳ ಆಧಾರವೇ ನಿರೀಕ್ಷೆ. ಪತಿ ಹೇಗಿರಬೇಕು? ಜೀವನವನ್ನು ಸುಖ ಸಂತೋಷಗಳಿಂದ ತುಂಬಬೇಕು. ಪತ್ನಿ ಹೇಗಿರಬೇಕು? ನನಗಾಗಿಯೇ ಸಮರ್ಪಿತಳಾಗಿರಬೇಕು. ಮಕ್ಕಳು ಹೇಗಿರಬೇಕು? ನನ್ನ ಸೇವೆ ಮಾಡಬೇಕು, ನನ್ನ ಮಾತು ಕೇಳಬೇಕು. ಮನುಷ್ಯ ಯಾರನ್ನು ಪ್ರೀತಿಸುತ್ತಾನೆಂದರೆ ನಿರೀಕ್ಷೆಗಳನ್ನು ಪೂರೈಸುವವರನ್ನು. ಈ ನಿರೀಕ್ಷೆಯು ಮನುಷ್ಯನ ಮೆದುಳಿನಲ್ಲಿ ಹುಟ್ಟುತ್ತದೆ. ಪೂರ್ತಿಗೊಳಿಸಬಹುದಾದಂತಹ ಪ್ರಾಮಾಣಿಕ ನಿರೀಕ್ಷೆಗಳಿದ್ದರೂ ಮನುಷ್ಯ ಯಾವ ನಿರೀಕ್ಷೆಗಳನ್ನು ಪೂರ್ತಿಗೊಳಿಸಲಾರ. ಹೀಗಾಗಿ ಅಲ್ಲಿ ಹುಟ್ಟುವುದೇ ಸಂಘರ್ಷ. ಎಲ್ಲ ಸಂಬಂಧಗಳು ಸಂಘರ್ಷದಲ್ಲಿ ಬದಲಾಗಿ ಬಿಡುತ್ತವೆ. ಆದರೆ ಮನುಷ್ಯ ನಿರೀಕ್ಷೆಗಳನ್ನು ಸಂಬಂಧದ ಆಧಾರ ಮಾಡದಿದ್ದರೆ ಹಾಗೂ ಸಂಬಂಧವನ್ನೇ ಆಧಾರವೆಂದು ಸ್ವೀಕರಿಸಿದರೆ ಈ ಜೀವನ ಎಂಬುದು ಸುಖ ಶಾಂತಿಗಳಿಂದ ತುಂಬಿಕೊಳ್ಳುವುದಿಲ್ಲವೇ? ನೀವೇ ಯೋಚಿಸಿ.